ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ ನಮಸ್ಕಾರ. 76ನೇ ಪಬ್ಲಿಕ್ ಟಿವಿ ಕಣ್ವ ಮಾರ್ಟ್ ಅರ್ಪಿಸುವ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. 75ರ ಕಾರ್ಯಕ್ರಮವನ್ನು ನೀವು ನೋಡಿದ್ರಿ ಕಳೆದ ವಾರ. 75 ವಾರಗಳನ್ನು ತಳ್ಳಿದ್ದೇ ದೊಡ್ಡ ಸಾಧನೆ. ಕಾರಣ 75 ವಾರ ತಳ್ಳಿದ್ದಲ್ಲ, 75 ವಾರದಲ್ಲಿ ಸಾಕಷ್ಟು ಜನರಿಗೆ ಈ ರಾಜ್ಯದಲ್ಲಿ ನಮ್ಮಿಂದ ಆಗಬಹುದಾದ ನೆರವಿಗೂ ಅಲ್ಲ. ಕಾರಣ ಅದನ್ನು ನಡೆಸಲು ಶಕ್ತಿಯನ್ನು ದಯಪಾಲಿಸಿದಂತಹ ಜನ ಇನ್ನು ನಮ್ಮಲ್ಲಿ ಆ ವಿಶ್ವಾಸವನ್ನು ಉಳಿಸಿಕೊಂಡಿರೋದಕ್ಕೆ, ಆ ವಿಶ್ವಾಸಕ್ಕೆ ಋಣಿಯಾಗಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ 76ನೇ ಇವತ್ತಿನ ಈ ಬೆಳಕು ಕಾರ್ಯಕ್ರಮಕ್ಕೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವಿಚಿತ್ರ ಸಂಕಟವನ್ನು ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಇದಕ್ಕೆ ನನಗೆ ನೇರವಾಗಿ ಪರಿಹಾರವನ್ನು ಕೊಡೋಕ್ಕಾಗತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ನಡೆಯುತ್ತೆ. ಅವ್ರು ಕೇಳ್ತಾ ಇರೋಂತಹ ಬೇಡಿಕೆ ದೊಡ್ಡದ್ದಲ್ಲ, ಅಸಮ್ಮತವೂ ಅಲ್ಲ, ಅನ್ಯಾಯವೂ ಅಲ್ಲ, ಅಥವಾ ಅಕ್ರಮವೂ ಅಲ್ಲ, ಅಥವಾ ಕಾನೂನಿಗೆ ವಿರುದ್ಧವಾದದ್ದು ಅಲ್ಲ. ಹಾಗಿದ್ದಾಗ ಸಮಸ್ಯೆ ಏನು ಅನ್ನೋದು ಅರಿವಾಗ್ತಿಲ್ಲ. ನೋಡೋಣ. ಫಸ್ಟು ನಿಮ್ಮ ಮುಂದೆ ಈ ಸಮಸ್ಯೆನ ಹಾಜರುಪಡಿಸೋಣ. ಕೋಲಾರದಿಂದ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬನಹಳ್ಳಿ ಗ್ರಾಮಸ್ಥರು ಶಾಲೆಯನ್ನ ಬಹಿಷ್ಕರಿಸುವ ಬೆದರಿಕೆ ಹಾಕಿದ್ದಾರೆ. ಇಷ್ಟಕ್ಕೂ ಇವರ ಈ ನಿಲುವಿಗೆ ಕಾರಣವಾಗಿದ್ದು ಜಾತಿ ಪ್ರಮಾಣ ಪತ್ರದ ಗೊಂದಲ. ಕೋಲಾರ ಜಿಲ್ಲೆಯ 71 ಗ್ರಾಮಗಳಲ್ಲಿ ವಾಸ ಮಾಡುತ್ತಿರುವ 18,000 ಜನ ಬುಡ್ಕ ಜಂಗಮ ಜಾತಿಗೆ ಸೇರಿದವರಾಗಿದ್ದಾರೆ. ಆದರೆ ಇವರ ಯಾರಿಗೂ ಜಿಲ್ಲೆಯ ಅಧಿಕಾರಿಗಳು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಮೊದಲಿನಿಂದಲೂ ಈ ಜನರನ್ನ ಬೈರಾಗಿ, ಕಾಡು ಜಂಗಮ ಇನ್ನಿತರ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇನ್ನು ಕೆಲವರನ್ನ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ. ಒಟ್ಟಾರೆ ಜಾತಿ ಆದಾಯ ಪ್ರಮಾಣ ಪತ್ರ ನೀಡೋ ವಿಚಾರದಲ್ಲಿ ಅಧಿಕಾರಿಗಳು ಗೊಂದಲದಲ್ಲಿದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಹಾಗೂ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ. ಇದೀಗ ಗ್ರಾಮಸ್ಥರು ಬೆದರಿಕೆ ಹಾಕ್ತಿರೋದಕ್ಕೂ ಇದೇ ಕಾರಣ. ಮುಳಬಾಗಿಲು ಕ್ಷೇತ್ರ ಮೀಸಲು ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಪರಿಶಿಷ್ಟ ಜಾತಿಗೆ ಸೇರಿದವರೇ ಆಗಿರಬೇಕು. ಇದೇ ಮೀಸಲಾತಿಯಿಂದ ಅಂದ್ರೆ ಬುಡ್ಕ ಜಂಗಮ ಎಸ್ಸಿ ಎಂದು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ಸಮುದಾಯದವರೇ ಕ್ಷೇತ್ರದ ಶಾಸಕರಾಗಿದ್ದಾರೆ. ಶಾಸಕರಾದ ಕೆಲವೇ ದಿನಗಳಲ್ಲಿ ತಾಲೂಕಿನಲ್ಲಿ ಗೊಂದಲ ಉಂಟಾಗಿದೆ. ಹಾಗಾಗಿ ಇದು ಕೋರ್ಟ್ ಮೆಟ್ಟಿಲೇರಿದೆ. ಪ್ರಕರಣ ಅಂತಿಮ ಘಟ್ಟದಲ್ಲಿರುವುದರಿಂದ ಇಡೀ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ಕೊಡೋದನ್ನ ಜಿಲ್ಲಾಡಳಿತ ನಿಲ್ಲಿಸಿದೆ. ಇದರಿಂದಾಗಿ ಜಿಲ್ಲೆಯಲ್ಲಿರುವ 18,000 ಜನರಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲದೆ ಪರದಾಡುವಂತಾಗಿದ್ದು ಹಲವು ಬಾರಿ ಹೋರಾಟಗಳನ್ನು ಸಹ ಮಾಡಲಾಗಿದೆ. ಒಟ್ನಲ್ಲಿ ಶಾಸಕರು ಬಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಿದ್ದ ಶಾಸಕನ ಜಾತಿ ಪ್ರಮಾಣ ಪತ್ರದ ಗೊಂದಲವೇ ಇಂದು ಈ ಕ್ಷೇತ್ರದ ಜನರ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ ಅಭಿವೃದ್ಧಿ ಸೇರಿದಂತೆ ಸರ್ಕಾರದ ಸೌಲಭ್ಯಗಳನ್ನ ಪಡೆಯಲು ಮುಳ್ಳಾಗಿ ಪರಿಣಮಿಸಿರೋದು ಮಾತ್ರ ವಿಪರ್ಯಾಸ. ಕೋಲಾರದ ಈ ಕಥೆಯನ್ನು ನೋಡಿದ್ದೀರಿ. ಭಾಳ ವಿಚಿತ್ರ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಂಥ ಪ್ರಕರಣಗಳು ಆಗಾಗ್ಗೆ ಸಮಾಜ ಇಲಾಖೆ ಕತೆ ಕಡೆಯಿಂದ ಬರ್ತಾ ಇರುತ್ತೆ. ಬಟ್ ಇದು ವಿಚಿತ್ರವಾಗಿದೆ, ಹಾಗಾಗಿ ನಮ್ಮವರು ತೆಗೆದುಕೊಂಡಿದ್ದಾರೆ ಅನಿಸುತ್ತೆ. ಈ ಗ್ರಾಮದ ಅಥವಾ ಎಲ್ಲ ಗ್ರಾಮಗಳ ಸಾವಿರಾರು ಜನರ ಪರವಾಗಿ ನನ್ನ ಜೊತೆ 4 ಜನ ಇವತ್ತು ಸೇರಿಕೊಂಡಿದ್ದಾರೆ. ಆ ಜನಾಂಗದ ಬುಡ್ಕ ಜಂಗಮ ಜನಾಂಗದವರು. ಕೃಷ್ಣಮೂರ್ತಿ ನಮಸ್ಕಾರ, ನಾಗರಾಜು ನಮಸ್ಕಾರ, ಶೇಷಾದ್ರಿ ನಮಸ್ಕಾರ, ವೆಂಕಟೇಶಪ್ಪನವರು ನಮಸ್ಕಾರ. ಇದಿಷ್ಟು ಜನ ಎಲ್ಲರೂ ಬುಡ್ಕ ಜಂಗಮದ ಜನಾಂಗದವರು. ನಿಮ್ಗೆ ಏನೀಗ ಕೊಡಬೇಕು ಅಂತ ಹೇಳ್ತಿರೋದು ಏನು ನೀವು? ಸರ್, ಜಾತಿ ಪ್ರಮಾಣ ಪತ್ರ ಕೊಟ್ಟರೆ ಸಾಕು ನಮಗೆ. ಯಾಕೆ? ಏನೋ ಒಂದು ಅನುಕೂಲ ಬೇಕಲ್ಲ ಸರ್. ಎಜುಕೇಶನ್ ಬೇಕಂದ್ರೂ ಕೂಡ ಜಾತಿ ಪ್ರಮಾಣ ಪತ್ರ ಬೇಕು. ಮತ್ತೆ ಒಂದು ಟಾರ್ಪಲ್ ತಗೋಬೇಕು ಅಂತ ಕೂಡ. ಆಯ್ತು. ಈಗ ಯಾವ ಜಾತಿ ಪ್ರಮಾಣ ಪತ್ರ ಇದೆ ನಿಮ್ಮ ಹತ್ರ? ಬುಡುಗು ಜಂಗಮ. ಬುಡುಗು ಜಂಗಮ ಅಂತಿದೆ. ಜಂಗಮರಿಗೂ ಬುಡುಗು ಜಂಗಮರಿಗೂ ವ್ಯತ್ಯಾಸ ಏನು ಸರ್? ಜಂಗಮರಿಗೂ ಅಂದ್ರೆ ಅವರು ಮತ್ತೆ ಈ ಮಾಂಸಾಹಾರಿಗಳಲ್ಲ ಅವರು. ಅಲ್ಲ ಸರ್. ಯಾರು? ಜಂಗಮರು. ಬುಡುಗು ಜಂಗಮಂದ್ರು ಮಾಂಸಾಹಾರಿಗಳ. ಈಗ ನಿಮ್ ಗ್ರಾಚಾರ ಸಿಕ್ಕಾಕೊಂಡಿರೋದೇನು? ನಿಮಗೆ 2006ರಲ್ಲಿ ಬುಡುಗ ಜಂಗಮ ಅಂತ ಕೊಟ್ಟಿದ್ದಾರೆ. 1970 ಪತ್ರ ಇದೆ. ಓಕೆ. ಈಗ ಈ ಪತ್ರ ಹಿಡಿದುಕೊಂಡು ಹೋದರೆ ಆಗೋ ಸಮಸ್ಯೆ ಏನು? ನೀವು ಬುಡುಗ ಜಂಗಮರಲ್ಲ, ನಾವು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ನಾವ್ ಏನು ಅಂತೇನವರು ಅದ್ರ ಬಗ್ಗೆ ಏನು? ಹಂಗಾರೆ ಈಗ ನಾವೇನು ಈಗ ಯಾವುದು ಹಾಕ್ತಿಲ್ವಾ? ಯಾವುದಿಲ್ಲ ಸರ್. ಅಂದ್ರೆ ಈಗ ನಿಮಗೀಗ ಲೆಕ್ಕಕ್ಕೆ ಹಿಡಿಯೋದಾದ್ರೆ ನೀವು ಜಾತಿ ರಹಿತ ಮಾನವರು. ಈಗ ನಮಗೆ ಜಾತಿನೇ ಇಲ್ಲ ಸರ್. ದೊಡ್ಡ ಮನುಷ್ಯರು ಕನಸದು ದೇಶದಲ್ಲಿ. ಜಾತಿ ರಹಿತ ವ್ಯವಸ್ಥೆ ಕಟ್ಟಬೇಕು ಅನ್ನೋದು ಕನಸು ನಮ್ಮ ದೇಶದಲ್ಲಿ.
ನೀವು ಅದರ ಪ್ರತಿನಿಧಿಗಳಾಗಿದ್ದೀರಿ, ಸಂತೋಷ ಪಡ್ರಿ. ಸುಮ್ಮನೆ ಸರ್ಟಿಫಿಕೇಟ್ ಕೊಟ್ಟಿರೋದ್ರಲ್ಲಿ ಏನಾಗಿದೆ, ಒಂದು ಸಲ ಕೊಟ್ಟರೆ ಜೀವಾವಧಿ ಇರುವವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದು ಇಟ್ಕೊಂಡು ಸಹ ಕೊಡ್ತಾ ಇಲ್ಲ. ಅದು ಸರಿ, ನಾನು ಅದನ್ನೇ ಹೇಳ್ತಿರೋದು. ಬಿಟ್ಬಿಟ್ರಿ, ಪ್ರಪಂಚಕ್ಕೆಲ್ಲ ಹೇಳ್ಬೋದು. ಜಾತಿ ರಹಿತವಾಗಿ ಬದುಕ್ತಿರೋರು ಅಂದರೆ ಕೋಲಾರದಲ್ಲಿರೋ 18,000 ಜನ ಮಾತ್ರ ಅಂತ ಹೇಳ್ಬೋದು. ಬೇಕಾರೆ ಹೇಳೋಣ, ಬಿಡ್ಬಿಟ್ರೆ ಆತ ಕಡೆಗೆ ಆಗಲ್ವ ಬಿಡಕ್ಕೆ? ಬಿಡೋದು ಮಕ್ಕಳು ನಾವು ಈಗ ಬುಡಕ್ ಜಂಗಮ್ ಜಾತಿ ಆಗಿದ್ರಿಂದ ನಿಮ್ಗೇನು ಲಾಭ ಆಗೈತೆ? ಲಾಭ ಏನಿಲ್ಲ ಸರ್. ಯಾಕೆ ಹಿಡ್ಕೊಂಡು ಮಾತಾಡ್ತೀರಿ? ಯಾವುದೋ ನಮ್ಗೊಂದು ಕೊಡ್ಬೇಕಲ್ಲ ಸರ್. ಎಲ್ಲ ಹೇಳ್ತಾರೆ ಸರ್, ಎಲೆಕ್ಷನ್ ಬರುವಾಗ ಎಲ್ಲರೂ ಬರ್ತಾರೆ, ನಾವು ಬೇಡ್ಕೊಂಡು ಕಾಲು ಹಿಡ್ಕೋವಾಗ ಸರ್ ನಿಮಗೆ ನಾವು ಎಲೆಕ್ಷನ್ ಗೆದ್ದ ತಕ್ಷಣ ನಿಮಗೆ ಬಂದು ನಾವು ಮಾಡ್ತೀವಿ. ಏನು ಉದ್ಯೋಗ ಏನು ಮಾಡ್ತೀರಿ ಸರ್? ನಾವು ಶಾಸ್ತ್ರ ಹೇಳ್ತೀವಿ ಸರ್. ಶಾಸ್ತ್ರ ನಂದು ಹೇಳಿ ನೋಡೋಣ. ಸೊ ಹೊಟ್ಟೆ ಪಾಡಿಗೆ 4 ಮಾತು ಹೇಳ್ಕೊಂಡು ಹೋಗೋ ಸರ್. ನಮ್ಗೆ ಗೊತ್ತಿಲ್ಲ, ನಮ್ದು ಹೇಳ್ರೆ. ಈಗ ನಂದು ಹೇಳಿ ಫಸ್ಟ್. ಸರ್ ನಿಮ್ಗೆ ನಾನು ಹಾಳಾಗಿ ನೆಗೆದು ಬಿದ್ದು ಹೋಗ್ತೀನಾ? ಇಲ್ಲ ಇಲ್ಲ ಇಲ್ವಾ? ಎಲ್ಲಾ ಜನರನ್ನು ಹಾಳು ಮಾಡ ನೆಗೆದು ಬಿದ್ದು ಹೋಗ್ತೀನಾ? ಸರ್ ಇಲ್ಲ ಸರ್, ಆಗ್ತೀನಿ ಅಂತ ಹೇಳಿ ಸರ್. ನಿಮ್ಮ ಭಾವನೆ ಪ್ರಕಾರವಾಗಿ ಅರ್ಜೆಂಟ್ ಆಗ್ಬೇಕೀಗ ಸರ್. ನಿಮ್ಮ ಭಾವನೆ ಪ್ರಕಾರವಾಗಿ ಹಿಂಗಾದ್ರೆ ಲೈಫ್ ಲಾಂಗ್ ಬುಡಕ ಜಂಗಮ್ಮ ಸರ್ಟಿಫಿಕೇಟ್ ಸಿಕ್ಕಲ್ಲ ಹೇಳಿದ್ದೀನಿ. ಅಲ್ಲ ಸರ್, ನಿಮ್ಮ ಮಕ್ಕದ ಲಕ್ಷಣದಲ್ಲಿ ಮಕ ಲಕ್ಷಣದಲ್ಲಿ ನೋಡ್ಕೊಳ್ರಿ. 100 ಜನಕ್ಕೆ ನೀವು ಸಹಾಯ ಮಾಡೋ ನಂಬರ್ 1 ಎಲ್ಲವನ್ಗೂ ಗೊತ್ತಿರೋದು. ನಂಬರ್ 1 ಹೊಸ್ತಾಗಿ ಹೇಳ್ರಿ. ಅಲ್ಲ, 1. ಎರಡನೇದು ಬಂದು ನೀವು ನಡೆಯೋ ನಡವರ್ತಿ ಚೆನ್ನಾಗಿದೆ, ನಿಯತ್ರ ಬರ್ಕತ್ತು, ನಿಯತ್ತು ಚೆನ್ನಾಗಿದೆ. ಜನರಲ್ ಆಗಿ ಹೇಳ್ಬೇಡಿ ಈ ತರ ಎಲ್ಲ ನೀವು. ಅಲ್ಲ ಸರ್, ಇರೋದು ನಾ ಗುಂಡಾಕ್ತೀನ, ಗುಂಡಾಕಲ್ವಾ? ಯಾರು ಸರ್? ಸರ್ ಅದು ನಿಮ್ಮ ಸರ್ ಹಂಗಲ್ಲ ಆಗಲ್ಲ ಸರ್. ನಿಮ್ಮ ಯೋಗಗಳೆಲ್ಲ ಚೆನ್ನಾಗಿದೆ, ಯೋಗ ಚೆನ್ನಾಗಿಲ್ದಿದ್ರೆ ಇಲ್ಲಿವರೆಗೂ ಕಾಸಿಲ್ದೆ ಬಂದು ಟಿವಿ ಕಟ್ಟಕ್ ಆಗ್ತಿತ್ತ ಸರ್? ಪರವಾಗಿಲ್ಲ ಸರ್, ನೀವು ಆ ಯೋಗ ಕರ್ನಾಟಕದಲ್ಲಿ 6 ಕೋಟಿ ಜನಕ್ಕೆ ಪಬ್ಲಿಸಿಟಿ ಆಗಿದ್ದೀರಿ. ನೀವು 6 ಕೋಟಿ ಜನಕ್ಕೆ ಪಬ್ಲಿಸಿಟಿ ಆಗಿದೆ. ಯಾರೆಲ್ಲ 6.5 ಆಗಿದೆ ಈಗ ಸರ್. ನಿಮ್ಮನ್ನು ನಾವು ಡೈಲಿ ನೋಡ್ತಾ ಇರ್ತೀವಿ ಸರ್. ನಾವು ಡೈಲಿ ನೋಡೋದು ಬೇರೆ, ಟಿವಿಲಿ ನೋಡಿದಾಗ ನಿಮ್ಮನ್ನ ಯಾರು ಬಂದು ಕೇಳಿದ್ನಾ? ಇಲ್ಲ ಸರ್. ರಂಗನಾಥ್ ಅವ್ರ ಭವಿಷ್ಯ ಹೇಳಪ್ಪ ಅಂತ ನೀವು? ಇಲ್ಲ ಸರ್. ನನ್ನ ಮುಂದೆ ಸಿಗಾಕೊಂಡಿದ್ದೀರಿ ತಾನೆ? ಹೇಳಿ ಹಂಗಾರೆ ಸರ್. ನೀವು ನಿಮ್ಮಂತವ್ರು ದೊಡ್ಡವ್ರು ಅದೆಲ್ಲ ಬೇಡ, ಪರವಾಗಿಲ್ಲ ಸಿಕ್ಕುತ್ತಾ ಸರ್? ಹಂಗೆಲ್ಲ ಬೇಡ. ಸರಿನಾ? ಇದು ಈಗ ತೀರ್ಮಾನ ಕೊಡಿ ಬೇಗ ಯಜಮಾನ್ರು. ತಮಾಷೆ ಮಾಡಿದೆ. ನಿಮ್ಮ ಉದ್ಯೋಗ ನಿಮ್ಮದು, ನಿಮ್ಮ ಕರ್ತವ್ಯ ನಿಮ್ಮದು, ನಿಮ್ಮ ಬದುಕು ನಿಮ್ಮದು. ನನಗೆ ಅದು ಸಂಬಂಧ ಇಲ್ಲ. ನಂಬೋರು ನಂಬ್ಕೋಬೋದು, ನಮ್ದೇ. ಅದು ಅವರವರ ಮಾನಸಿಕ ಸ್ಥಿತಿಗೆ ತಲುಪಿದ್ದದಲ್ಲ. 100 ವರ್ಷ ಸ್ವಾಮಿ, 100 ವರ್ಷ ನಮಗೆ ಬೇಡ. 100 ವರ್ಷ ಇದೆ ಸ್ವಾಮಿ. ಸುಮ್ಮನೆ ತಮಾಷೆ ಮಾಡಿದೆ ನಿಮಗೆ. ಈಗ ಹೋಗಿ ಆಫೀಸರ್ಸನ್ನು ಕೇಳಿದ್ರೆ ಏನು ಹೇಳ್ತಿದ್ದಾರೆ ಸರ್? ಇದೇನಾಯ್ತು ಅಂತ ಹೇಳಿದ್ರೆ ಈಗ ಕೃಷ್ಣಮೂರ್ತಿ ಯಾವ್ದಾದ್ರು ಒಂದು ಜಾತಿ ಕೊಡಿ ಅಂತ ಕೇಳ್ಬೇಕು ತಾನೆ? ಯಾವ್ದಾದ್ರು ಕೊಡ್ರಪ್ಪ ನಮಗೆ. ನಾನು ಅವಾಗಲೇ ತಮಾಷೆ ಮಾಡ್ದಂಗೆ ನಮ್ಮನ್ನು ಬ್ರಾಹ್ಮಣ ಅಂತಾನೆ ಕೊಡಪ್ಪ ಓಲಿ ನೋಡೋಣ. ಓಲಿ ಅದೇ ಕೊಡಪ್ಪ ನೋಡೋಣ. ಕೊಡಿ. ನಮ್ಮ ಬುಡುಗ ಜಂಗಮ್ಮ ಬೇಡ, ನಮ್ಮ ಬ್ರಾಹ್ಮಣರು ಅಂತಾನೆ ಸೇರ್ಸಪ್ಪ. ನಾವು ಉಡುಪಿಗೆ ಹೋಗ್ಬಿಟ್ಟು ಪಂಕ್ತಿ ಭೇದಲ್ಲದೆ ಊಟ ಮಾಡ್ಕೊಂಬತ್ತೀವಪ್ಪ. ಅಷ್ಟೇ ಅಲ್ವಾ? ಅದನ್ನು ಕೊಡಕ್ಕೆ ಇವ್ರಿಗೆ ಬಿಡದಿರೋ ರೋಗ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಅರ್ಥ ಅಂದ್ರೆ ಇನ್ನೊಂದು ಮಾತೊಂದು ಸರ್. ನಮ್ಮ ತಾತ ಒಂದು ಊರಿನಲ್ಲಿದ್ದ, ನಮ್ಮ ತಾತ ಒಂದು ಊರಿನಲ್ಲಿದ್ದ. ಅವರು ಬೈರಾಗಿ ಅಂತ ಒಬ್ಬರು, ಅವರು ಇನ್ನೊಬ್ಬರು ಬುಡುಗಂಗ ಅಂತ ಇದು ಕರಿತಾ ಇದ್ರು. ಅದನ್ನೆಲ್ಲ ನಮ್ಮ ಜಾತಿ ಬುಡುಗ ಜಂಗಮ ಪ್ಯೂರ್, ನಮ್ಮ ಜಾತಿ ಬುಡುಗ ಜಂಗಮ ಅಂತೇಳಿ. ಸಣ್ಣ ಅವರು ಆ ಊರಾಗಿದ್ದಾಗ ಅವ್ರು ಸಣ್ಣಾಶ್ವರಪ್ಪ ಅಥವಾ ವಕ್ರೀಗ ಕರೆದ್ರು. ನಾವು ಇಟ್ಕೊಂಡಿದ್ರಲ್ಲ ಅದಲ್ಲ ಸರ್. ಊರಾಗ ಭಿಕ್ಷಕ್ಕೆ ಹೋದ್ರೆ ಸಣ್ಣಾಶ್ವರ ಬಂದವರಪ್ಪ ಅಂತಂದ್ರು. ಅದನ್ನೇ ಕೂಗಿ ಆ ಥರ ಆಗಿದೆ. ಸುಮ್ಮ ಕೈಗೆ ತೋರಿಸಮ್ಮ ಹೇಳಿ ಸೋತ್ರೆ ಮಕ ನೋಡ ಹೇಳ್ದಿದ್ದವ್ರು ಕೈಯನ್ನು ನೋಡ್ತಿರ್ರಿ. ಸುಮ್ಮ ರಂಗನಾಥ್ ಸಾಹೇಬ್ರಿಗೆ ರಾರಿ ಚಿತ್ತ ನಕ್ಷತ್ರ ತುಲಾ ರಾಶಿ ರಾಕ್ಷಸಣ ಹುಲಿ. ಈಗ ನಿಮಗೆ ಅಂಗಾರ ದಶೆ 7, ರಾಹು ದಶೆ 18, ಹುಲಿ ದಶೆ 16. ಅವು ಸಮಯ ಹುಲಿ ಡೇಂಜರ್ ಎಲ್ಲ ಬೇಟೆ ಆಡ್ತಾವ್ರೆ. ಅದಕ್ಕೆ ನೀವು ಹುಲಿ ಆಗಿದ್ದೀರಂತ ಕರ್ನಾಟಕ ರಾಜ್ಯಕ್ಕೆ. ತಹಸೀಲ್ದಾರ್ ಪ್ರವೀಣ್ ಅನ್ನೋರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮುಳಬಾಗಲ್ನವರು ಪ್ರವೀಣ್ ಅನ್ನೋರು. ಕೇಳೋಣ ಅವ್ರನ್ನ. ನಮಸ್ಕಾರ ಮಾನ್ಯ ತಹಸೀಲ್ದಾರ್ ಪ್ರವೀಣ್ ಅವ್ರಿಗೆ. ನಮಸ್ತೆ ಸರ್. ಸರ್ ಇದು ಒಬ್ರೋ ಇಬ್ರು ಆಗಿದ್ರೆ ನಾನು ನಿಮ್ಮ ಹತ್ರಕ್ಕೆ ಬರ್ತಾ ಇರಲಿಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಸರ್, ಹೆಂಗೋ ಸಾಲ್ವ್ ಮಾಡ್ಕೋತಾರೆ ಬಿಡಿ ಅಂತಿದ್ದೆ. 18,000 ಜನಕ್ಕೆ ಒಂದು ಜಾತಿ ನಿಶ್ಚಯ ಆಗಲ್ಲ ಅಂತಂದ್ರೆ ಏನ್ ಸರ್ ಅದು ಪ್ರಾಬ್ಲಮ್? ಏನು ಹೇಳಿ ಸರ್ ನನಗೊಂಚೂರು ಪ್ಲೀಸ್. ಸರ್ ಅದು ನಾನು ರೀಸೆಂಟ್ ಆಗಿ 3 months ಆಯ್ತು ಬಂದು. ಇದಕ್ಕೆ ಮುಂಚೆ ಪ್ರಾಬ್ಲಮ್ ಇದು ಸಂಬಂಧಪಟ್ಟಂಗೆ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಹೈಕೋರ್ಟ್ ಅಲ್ಲಿ ಏನ್ ನಡೀತಿದೆ? ಹೈಕೋರ್ಟ್ ಅಲ್ಲಿ ಕ್ಯಾಸ್ಟ್ ಇದ್ರ ಬಗ್ಗೆ ಅಲ್ಲ, ಕಾಸ್ಟ್ ಇವ್ರು ಯಾವ್ದಾರು ಒಂದು ಕೊಡ್ಬೇಕಲ್ಲ ಅವ್ರು ಕೇಳೋದು ಸರ್. ಸರ್ ಇಲ್ಲ, ಅದು ಕ್ಲಾರಿಫಿಕೇಶನ್ ಕೇಳಿದೀವಿ ಸರ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಈ ವಾರದಲ್ಲಿ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ವೀಕ್ ಅಲ್ಲಿ ನಾನು 100% ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ, ಮಂಡೇ ಮೀಟಿಂಗ್ ಇದೆ, 100% ಇನ್ ಪರ್ಸನ್ ಭೇಟಿ ಮಾಡಿ ನಾನು ಈ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಸರ್. ಇಲ್ಲ ಅಂತಂದ್ರೆ ನಾನು ಮಾಡದೇ ಇರೋರ್ ಜಾತಕ ಎಲ್ಲ ಇಟ್ಕೊಂಡು ನಾನು ಹೊರಡ್ತೀನಿ ಆಮೇಲೆ.
ನಿಮ್ಗೆ ಗೊತ್ತಲ್ಲ ಜರ್ನಲಿಸ್ಟ್ಗಳು ಜಾತಕ ಹಿಡ್ಕೊಂಡು ಹೋಗೋದು ಅಂದರೆ. ಸರ್ ಗೊತ್ತು ಸರ್. ಸರ್ ನಾನು ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯು. Yes, sir. ಐ ಥಿಂಕ್ ಯು ಲುಕ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಟು ದ ಇಶ್ಯೂ. 100% ಸರ್. ಹಾಗಾಗಿ ನಾನು ಈಗ ಈ ಜನಾಂಗದ ಈ 18,000 ಜನರ ಸಮಸ್ಯೆಯನ್ನು ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀನಿ. ಸರ್, yes, sir. ದಯಮಾಡಿ ಇದು ನನ್ನ ಬರೀ ತಹಸೀಲ್ದಾರ್ ಕೆಲಸ ಅಲ್ಲ. ಇಲ್ಲ ಸರ್. ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು ಇನ್ನು 2 ಶತಮಾನದಲ್ಲಿ ತಲೆಮಾರಿನಲ್ಲಿ ಜ್ಞಾಪಿಸ್ಕೋಬೇಕು ಈ ಜನ ನನ್ನನ್ನು. ಒಬ್ಬ ನಾಗರಿಕನಿಂದ ಕೆಲಸ. ಅಷ್ಟೇ ನನ್ನ ಉದ್ದೇಶ. ನಾನು ತಹಸೀಲ್ದಾರ್ ಇಲ್ಲಿಂದ 4 ದಿನ ಕಿತ್ತಾಕ್ತಾರೆ, 6 ತಿಂಗಳಾದ್ಮೇಲೆ ಆಚೆ ಹೋಗ್ತೀನಿ, 3 ವರ್ಷ ಆದ್ಮೇಲೆ ಆಚೆ ಹೋಗ್ತೀನಿ. ಕರೆಕ್ಟ್ ಸರ್. ಆದರೆ ಆ ಭಾಗಕ್ಕೆ ನಾಳೆ ನಾನು ಏನಾದ್ರು ಕಾರಣಕ್ಕೆ ಹೋದರೆ ಯಾರೋ ವಯಸ್ಸಾದವ್ರು ಗುರುತು ಅವರೇ ತಹಸೀಲ್ದಾರ್ ಮಾಡಿದ್ದು ನೋಡು ಅಂತ ನನಗೊಂದ್ಸರಿ ಹೇಳಿದ್ರೆ ಸಾಕು ಸರ್, ಐ ವಿಲ್ ಡೂ ಇಟ್ ಆ್ಯಂಡ್ ಗೋ ಅನ್ನೋ ಒಂದು ಮಾತು ಹೇಳ್ಬಿಟ್ರೆ ನಾನು ಕಣ್ಣು ಕುತ್ಕೊಂಡ್ಬಿಡ್ತೀನಿ. 100% ನಾನು ಮಂಡೇ ಈವ್ನಿಂಗು ಆಯಿತು, ಹಂಗಾರೆ ಐ ವೆಯ್ಟ್ ಫಾರ್ ಯುವರ್ ಫೋನ್ ಕಾಲ್. ನನ್ನ ಫೋನ್ ನಂಬರ್ನ ನಿಮಗೆ SMS ಅಲ್ಲಿ ತಲುಪಿಸ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಇವರು ಹೇಳ್ತಿರೋದ್ರಲ್ಲಿ ಸಣ್ಣದಾಗಿ ಆ ಮಾತಲ್ಲಿ ದನಿನಲ್ಲಿ ಒಂದು ನಿಯತ್ತಿದ್ದಂಗಿದೆ. ಅದನ್ನು ನಂಬಿಬಿಡೋಣ ಈ ಸರಿಗೆ. ಸರಿ ಸುಮ್ಮನೆ ಇಷ್ಟು ವರ್ಷನೇ ಕಂಡಾಬಿಟ್ಟೆ ಯಾರ್ಯಾರನ್ನೋ ನಂಬ್ಕೊಂಡು ಹೌದು ಓಡಾಡಿದ್ದೀವಿ. ಸರ್, ಹೌದು ಸರ್. ಹಾಂ, ನಿಮ್ಮೊಬ್ಬರದ್ದು ಜಾತಕ ಹಿಡ್ಕೊಂಡು ಶಾಸ್ತ್ರ ಹೇಳ್ಕೊಳ್ಳೋದ್ಬಿಟ್ಟು ಊರಿಗೆಲ್ಲ ಹೇಳ್ತಿದ್ದೀರಲ್ಲ ನೀವು. ನಿಮ್ಗೆ ಏನು ಹೇಳ್ಬೇಕು? ನಿಮ್ಮ ಜನ ಕೇಳಲ್ವಾ ವೆಂಕಟೇಶಪ್ಪ ಇವ್ರನ್ನ? ಅಪ್ಪ ಊರಿಗೆಲ್ಲ ಹೇಳ್ತೀಯಲ್ಲ, ನಮ್ದೇನಾಯ್ತದ ಹೇಳೋ ಅಂತ ಕೇಳಿದ್ದೀರಾ? ಏನಂತ ಕೇಳಕ್ಕಾಗಲ್ಲ. ಹಂಗಾಗಲ್ಲ ಅಲ್ಲ, ಗುಡಿ ಬೋಲಿ ಅಂತ ಕಡೆಗೆ ಏನು ಮಾಡಿ. ಸರ್, ಚಿಕ್ಕ ವಯಸ್ಸಿಂದ ಕಲ್ಸ್ಕೊಟ್ಬಿಟ್ರು ದೊಡ್ಡವರು. ನಾನು ನೀವು ಮಾಡ್ತಿರೋ ತಪ್ಪು ಅಂತ ಯಾರು ಹೇಳಿದ್ದು? ಯಾರು ಹೇಳಿದ್ದು? ಅಲ್ಲ, ಮಾಡ್ತಾ ಇದ್ದೀವಿ. ಜ್ಯೋತಿಷ್ಯ ವೈಜ್ಞಾನಿಕವಾಗಿ ಅದನ್ನು ಪರಿಪಾಲನೆ ಮಾಡಿಕೊಂಡು ಬಂದರೆ ಅದು ಒಂದು ವಿಜ್ಞಾನ ಅಂತಾನೆ ಜನ ನಂಬಿದ್ದಾರೆ. ಹೌದು ಸರ್. ಅವೈಜ್ಞಾನಿಕವಾಗಿ ಬಾಯಿಗೆ ಬಂದಂಗೆ ಮಾಡಬಾರ್ದೆಲ್ಲ ಮಾಡಿದ್ರೇನೆ ಈ ಹಣೆ ಬರ ಬರೋದು. ತಪ್ಪು ಬರ್ತದೆ ಸರ್. ಯಾವಾಗಲೂ ಅಷ್ಟೇ ಹೌದು ಸರ್. ಅಲ್ವಾ? ಹೌದು ಸರ್. 15 ದಿನ ಕಾಯನ, ಆಯ್ತು ಸರ್. ಆಮೇಲೆ ಮಾಡಿ. ಏನಂತೀರಿ ವೆಂಕಟೇಶಪ್ಪನವ್ರು, ಇದಕ್ಕೇನಂತೀರಿ? ಸರಿ ಸುಮಾರಾಗಿ ಐತಾ ಪಂಚಾಯತಿ ಸರಿ ಸರಿ ಆಯ್ತು. ಲೆವೆಲ್ ಆಗಿದೆ? ಸರಿ. ನಿಮ್ಮೂರ ಕಡೆ ಹಿಂಗೆ ನಡೆಯತ್ತಾ? ಎಲ್ಲ ಹೆಂಗೆ ಹೇಳ್ತಾರೆ, ಒಬ್ಬರು ನಡೀತದೆ, ಒಬ್ರು ಇಲ್ಲ. ಅದನ್ನಲ್ಲಿ ಹೇಳೋಕ್ಕಾಗಲ್ಲ ಸರ್. ಒಬ್ಬರು ನೀವೇನ್ ಮಾಡ್ತೀರಿ ಉದ್ಯೋಗ? ಸರ್, ನಾನು ವ್ಯವಸಾಯ ಮಾಡ್ತೀನಿ ಸರ್. ಎಷ್ಟೈತೆ ಜಮೀನು? 1.5 ಎಕರೆ ಐತೆ ಸರ್. ಏನು ಬೆಳಿತೀರಿ? ಏನಿಲ್ಲ ಸರ್, ಉರ್ಲಿ ರಾಗಿ. ಉರುಳಿ ರಾಗಿ. ನೀವೇನು ಮಾಡ್ತೀರಿ? ಸರ್ ನಾವು ಬಿಸ್ನೆಸ್ ಮಾಡ್ತೀವಿ ಸರ್. ಏನು ಬಿಸ್ನೆಸ್? ಚಿಲ್ಲರೆ ಅಂಗಡಿ ಇದೆ, ಬಟ್ಟೆ ಬಟ್ಟೆ ವ್ಯಾಪಾರ ಅಂಗಡಿ ಇದೆ ಚಿಕ್ಕದಾಗಿ. ಎಲ್ಲಿ? ಅಲ್ಲಿ ಸರ್ ಕೋಲಾರಲ್ಲೇ ಇದೆ. ಟೌನಲ್ಲಿ? ಹೌದು ಸರ್, ಟೌನಲ್ಲೇ ಇದೆ. ಸರ್, ನನ್ನ ಮಗನಿಗೆ ಡಿಗ್ರಿ ಕಂಪ್ಲೀಟ್ ಆಯ್ತು ಸರ್. ಏನೋ ಕಷ್ಟಪಟ್ಟು ಶಾಸ್ತ್ರ ಹೇಳಿ ಮಕ್ಕಳು ದೊಡ್ಡವ್ರು ಮಾಡಿದ್ರು. ಡಿಗ್ರಿ ಕಂಪ್ಲೀಟ್ ಆಗಿತ್ತು. 2 ಮಾತ್ರ ಕರೆಕ್ಟಾಗಿ ಬರ್ಕೊಂಬಿಟ್ಟಿದ್ದೀರಿ ಸರ್. 2 ಸಲ ಇಂಟರ್ವ್ಯೂ ಬಂದಿದೆ ಸರ್, ಪೊಲೀಸ್ ಇಂಟರ್ವ್ಯೂಗೆ. ಸೆಲೆಕ್ಟ್ ಆಯ್ತು ಸರ್. ಕ್ಯಾಸ್ ರಿಪ್ಟಿಲ್ಲ ಸರ್. ಈಗ ಆಗತ್ತಲ್ಲ, ಸರಿ ಸರ್. ನೋಡೋಣ ಸುಮ್ಮನೆ. ಅದಕ್ಕೆ ನಮ್ಮ ಉದ್ಯೋಗ, ಅದೇನು ನಮ್ಮ ಉದ್ಯೋಗ ಏನು? ಜ್ಯೋತಿಷ್ಯ ಹೇಳೋರು ನೀವು? ಹೌದು ಸರ್. ಅಯ್ಯಪ್ಪ, ಅದಕ್ಕೆ ಇವರಿಬ್ರು ಈ ಕಡೆ ಕೂತ್ಕೊಂಡ್ರು, ನೀವಿಬ್ರು ಈ ಕಡೆ ಕೂತ್ಕೊಂಡ್ರಾ? ಐಡಿಯಾ ಮಾಡಿ ಕೂತಿದ್ದೀರಲ್ರಿ ಕರೆಕ್ಟಾಗಿ. ಹೌದಾ? ಹೌದು. ನೀವು ಹೇಳಿ ಏನು ಸರ್? ಒಂದೆರಡ ಅದು ಒಂದಿರ್ತದೆ. ಸೋತ್ರಿ ಸುಮ್ಮ ಕೈಗೆ ತೋರ್ಸಮ್ಮ ಹೇಳಿ. ಸೋತ್ರಿ ಹೆಂಗನ್ ಸ್ವಾಮಿ ಮಕ ನೋಡ ಹೇಳ್ದಿದ್ದವ್ರು ಕೈಯನ್ನು ನೋಡ್ತಿರ್ರಿ ರೀ. ಸುಮ್ಮ ರಂಗನಾಥ್ ಸಾಹೇಬ್ರಿಗೆ ರಾರಿ ಚಿತ್ತಾ ನಕ್ಷತ್ರ ತುಲಾ ರಾಶಿ ರಾಕ್ಷಸಣ ಹುಲಿ. ಈಗ ನಿಮಗೆ ಅಂಗಾರ ದಶೆ 7, ರಾಹು ದಶೆ 18, ಗುರು ದಶೆ 16. ಅವು ಸಮಯ ಹುಲಿ ಡೇಂಜರ್ ಎಲ್ಲ ಬೇಟೆ ಆಡ್ತಾವ್ರೆ. ಅದಕ್ಕೆ ನೀವು ಹುಲಿ ಆಗಿದ್ದೀರಂತ ಕರ್ನಾಟಕ ರಾಜ್ಯಕ್ಕೆ. ಸರ್, ಸುಮ್ಮನೆ ನೀವು ಒಂದು ಸ್ವಲ್ಪ ಒಂದು ಕ್ಯಾಕ್ ಹಾಕಿದ್ರೆ ಸಾಕು ಸರ್. ಈಗ ಹಾಕಿದ್ದೀನಿ, ಬರ್ತದೆ ನೆಕ್ಸ್ಟ್ ವೀಕಲ್ಲಿ. ಆಗ ಹಿಡ್ಕೊಂಡು ಹೋಗಿ ಎಲ್ಲರೂ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇಟ್ಸ್ ಎ ವೆರಿ ಸೋಷಿಯಲ್ ಇಶ್ಯೂ. ಬಹಳ ಜನಕ್ಕೆ ಅನ್ನಿಸ್ತಿರ್ಬೋದು. ಪಟ್ಟಣ ಪ್ರದೇಶಗಳಲ್ಲಿ ಇರುವವರಿಗೆ ಇದರ ಅರಿವು ಬರಲಿಕ್ಕಿಲ್ಲ. ಆರ್ಥಿಕವಾಗಿ ಬಹಳ ಶಕ್ತಿಯುತವಾದವರಿಗೆ ಇದರ ಅರಿವು ಆಗಲ್ಲ. ಆದರೆ ಆರ್ಥಿಕವಾಗಿ ಶಕ್ತಿ ಇಲ್ಲದವರು, ಸಾಮಾಜಿಕವಾಗಿ ಹಿಂದಕ್ಕೆ ಉಳಿದಂಥವ್ರುಗಳಿಗೆ ಇದರ ಸಮಸ್ಯೆಗಳ ಅರಿವಾಗ್ತಾ ಹೋಗುತ್ತೆ. ಈಗ ಅವ್ರು ಹೇಳ್ತಿದ್ದಂಗೆ ಮಗನಿಗೆ 2 ಬಾರಿ ಪೊಲೀಸ್ ಬಂತು, ಇದೊಂದು ಸರ್ಟಿಫಿಕೇಟ್ ಇದ್ದಿದ್ರೆ ಅವನು ಆಗ್ತಿದ್ದ ಕೆಲಸ. ಅಥವಾ ಯಾವುದೋ ಸ್ಕೂಲ್ಗೆ ಹೋಗ್ತಾರೆ, ಒಂದು ಸ್ಕಾಲರ್ಶಿಪ್ ಬರೋದಿರ್ಬೋದು, ಒಂದು ಫೀಸ್ ಕಟ್ಟೋದಿರ್ಬೋದು, ಸಣ್ಣ ಸಣ್ಣ ಮ್ಯಾಟ್ರ್ಗಳು. ಜ್ಯೋತಿಷ್ಯ ಹೇಳ್ಕೊಂಡು ಜಿಲ್ಲಾಧ್ಯಕ್ಷ ಆದವ್ರು ಅವರಿಬ್ಬರದು ಪ್ರಾಬ್ಲಮ್ ಬೇರೆ ಇರ್ಬೋದು, ಬಟ್ ಬೇರೆಯವ್ರ ಪ್ರಾಬ್ಲಮ್ಮು ಯಾರಿಗೆ ಹೇಳೋಣ?